ಅಲ್ಲಲ್ಲಿ ವಿಡಿಯೋಗಳನ್ನು ತೋರಿಸಿ ಇಲ್ಲಿ ತಪ್ಪು ನಡೀತಾ ಇದೆ, ಇಂಥ ಕಡೆ ತಪ್ಪು ನಡೀತಾ ಇದೆ ಅಂತೇಳಿ ಅಲ್ಲಲ್ಲಿ ತೋರಿಸಿದ್ದಾರೆ. ಓಕೆ, ಅದು ಪರವಾಗಿಲ್ಲ. ತಂದೆಯಾದ ಪರಮಾತ್ಮನ ಬಗ್ಗೆ, ಸೃಷ್ಟಿಕರ್ತನ ಬಗ್ಗೆ ಮಾತನಾಡುವಾಗ ಅಣ್ಣ ಏನಣ್ಣ ಪರಿಚಯ ಮಾಡಿದ್ದೀರಾ? ಆತನಿದ್ದಾನಣ್ಣ, ಆತನು ಸರ್ವಶಕ್ತನು, ಆತನು ಸರ್ವೇಶ್ವರನು, ಆತನ ಬಗ್ಗೆ ಮಾತನಾಡಬೇಕಾದ್ರೆ ಅರ್ಥ ಮಾಡಿಕೊಂಡು ಮಾತನಾಡಬೇಕು. ಅರ್ಥ ಮಾಡಿಕೊಂಡವರು ಮಹಾನೀಯರಿದ್ದಾರೆ. ದಾವೀದನಿದ್ದಾನೆ, ಆತನು ಕೂಡ ಏನು ಮಾತನಾಡಿದಾನಂತ ನೋಡುವಾಗ, ತಂದೆ ಪರಮಾತ್ಮನೇ, ನನ್ನನ್ನು ನೀವು ಉಂಟು ಮಾಡಿದ್ದೀರಾ, ನನಗೆ ಜೀವಿತ ಕಾಲವನ್ನು ಕೊಟ್ಟಿದ್ದೀರಾ, ತಾಯಿ ಗರ್ಭದಲ್ಲಿ ಇರುವಾಗಲೇ ನನ್ನನ್ನು ನೋಡಿ, ನಾನು ಪಿಂಡವಾಗಿರುವಾಗಲೇ ನನ್ನನ್ನು ನೋಡಿ ಈ ರೂಪವನ್ನು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದೀರಿ ದೇವರಂತೇಳಿ ಆ ತಂದೆಯಾದ ಸರ್ವೇಶ್ವರನನ್ನು, ಪರಮಾತ್ಮನನ್ನು ಆತನು ಕೊಂಡಾಡಿದ್ದಾನೆ. ಸುಮಾರು 40 ವರ್ಷಗಳ ಕಾಲ ಪರಿಪಾಲನೆ ಮಾಡಿರುವಂಥ ಒಬ್ಬ ಒಡೆಯನು, ಆತ್ಮಜ್ಞಾನಿ, ದೈವಜ್ಞಾನಿ, ಒಳ್ಳೆ ರೀತಿಯಲ್ಲಿ ಇದ್ದಂಥ ಒಬ್ಬ ಒಡೆಯನು ದೇವ್ರ ಬಗ್ಗೆ ಹೇಳಿರುವಂಥ ಮಾತೇನಂತ ನೋಡುವಾಗ, ದೇವರೇ ನನ್ನನ್ನು ನೀವು ಉಂಟು ಮಾಡಿದ್ದೀರಿ. ಯಾವಾಗ ಉಂಟು ಮಾಡಿದಿರು ಗೊತ್ತಾ ದೇವರೇ? ನಾನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ನನ್ನನ್ನು ಉಂಟು ಮಾಡಿದ್ದೀರಿ ತಂದೆ. ನೀವು ನನಗೆ ತಂದೆ ದೇವರೇ, ನೀವು ನನ್ನನ್ನು ಎತ್ತಿದ್ದೀರಾ. ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ನೀವೇ ಉಂಟು ಮಾಡಿದ್ದೀರಿ. ನನಗೆ ಹೃದಯವನ್ನು ಕೂಡ ನೀವೇ ಕೊಟ್ಟಿದ್ದೀರಾ ದೇವರೇ. ನೀವು ದೊಡ್ಡವರು, ಎಷ್ಟು ದೊಡ್ಡವರು ಅಂತ ನೋಡುವಾಗ, ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರದ ದೊಡ್ಡ ದೇವರಂತ ಅವರು ಪರಿಚಯ ಮಾಡಿದ್ದಾರೆ. ಅವರು ದೊಡ್ಡ ದೇವರಂತ ಅವರು ಪರಿಚಯ. ಇವರು ಇಲ್ಲ, ಅವೆಲ್ಲ ತಪ್ಪು. ಅದೇನು, ಮನುಷ್ಯನ ಮನಸ್ಸೇ ದೊಡ್ಡದು, ದೇವರಿಗಿಂತ ದೊಡ್ಡದು. ಮನಸ್ಸು ಏನಿದೆ, ಮನಸ್ಸಿನಲ್ಲಿ ಕ್ರೂರತ್ವ, ಕಾಮಕತ್ವ, ಅನೇಕ ವಿಗ್ರಹಾರಾಧನೆ ತುಂಬಿರುವಂಥ ಈ ಮನಸ್ಸು ದೊಡ್ಡದ? ಆತನು ಸೃಷ್ಟಿಕರ್ತನು, ಆತನು ಇದ್ದಾತನು, ಇರುವಾತನು, ಸರ್ವೇಶ್ವರನು, ಪರಮಾತ್ಮನು ಅಂತ ತಂದೆಯಾದ ದೇವರನ್ನು ಕುರಿತು ನಾವು ಅರ್ಥ ಮಾಡ್ಕೋಬೇಕು, ತಿಳ್ಕೊಂಡಂಥ ಭಕ್ತರು ಏನು ಮಾಡಿದಾರಂತ ನೋಡುವಾಗ ಅರ್ಥ ಮಾಡಿಕೊಂಡಿದ್ದಾರೆ, ಜಗತ್ತನ್ನು ಕುರಿತು ಪರಿಚಯ ಮಾಡಿದ್ದಾರೆ, ಅದ್ಭುತ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ನಮ್ಮ ಜೀವಿತವನ್ನು ಮಾತ್ರವಲ್ಲ, ದೇಹವನ್ನು ಮಾತ್ರವಲ್ಲ ಏನ್ರಿ, ನಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾನೆ ದೇವರು ಎನ್ನುವಂಥ ವಿಷಯವನ್ನು ಕೂಡ ದಾವೀದ ಮಹಾರಾಜನು ಹೇಳುವಂಥ ಮಾತನ್ನು ಒಂದು ಸಾರಿ ಗಮನಿಸ್ರಿ. ಕೀರ್ತನೆ ಗ್ರಂಥ 139ನೇ ಅಧ್ಯಾಯ, ಕೀರ್ತನೆ ಗ್ರಂಥ 139ನೇ ಅಧ್ಯಾಯ 1ನೇ ವಚನ. ಯೆಹೋವನೇ ಅಂದರೆ ಪರಮಾತ್ಮನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು, ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ಅಂದರೆ ತಂದೆಯಾದ ದೇವರು, ಪ್ರಿಯರ ದೇವ್ರ ಮಕ್ಕಳಿಗೆ ಇದ್ದಾರೆ, ಎಲ್ಲ ಕಡೆ ಇದ್ದಂಥ ಆತನು ಯಾವುದನ್ನು ಪರೀಕ್ಷಿಸ್ತಾ ಇದ್ದಾನೆ, ಯಾವುದನ್ನು ಅಂತ ನೋಡುವಾಗ, ನೀನು ಕೂತ್ಕೊಳ್ಳುವಂಥದ್ದು, ನೀನು ಏಳುವಂಥದ್ದು, ನೀನು ಮಲಗುವಂಥದ್ದು, ಕೊನೆಯದಾಗಿ ನಿನ್ನ ಆಲೋಚನೆಗಳಂದರೆ ನಿನ್ನ ಮನಸ್ಸಿನಲ್ಲಿ ಏನೇನು ಯೋಚನೆ ಮಾಡ್ತಾ ಇದ್ದೀಯೋ ಅದನ್ನು ಕೂಡ ಆ ಸೃಷ್ಟಿಕರ್ತನಾದ, ಆ ಸರ್ವೇಶ್ವರನಾದ ಆ ದೇವರು ಪರಿಶೋಧನೆ ಮಾಡ್ತಾ ಇದ್ದಾನಂತೆ. ಆ ದೇವರು ಪರಿಶೋಧನೆ, ಸೃಷ್ಟಿಕರ್ತನಾಗಿರುವಂಥ ಆ ದೇವರು ಯಾವುದನ್ನು ಪರಿಶೋಧನೆ ಮಾಡ್ತಾ ಇದ್ದಾನಂತ ನೋಡುವಾಗ, ನಿನ್ನ ಮನಸ್ಸನ್ನು, ನಿನ್ನ ಹೃದಯವನ್ನು. ಯಾಕೆ ಹೃದಯವನ್ನು ಪರಿಶೋಧನೆ ಮಾಡ್ತಾ ಇದ್ದಾನೆ? ಈ ಹೃದಯದಲ್ಲಿ ಮನುಷ್ಯನು ಏನೇನು ಯೋಚನೆ ಮಾಡ್ತಾ ಇದ್ದಾನೆ ಎಂದು. ಒಳ್ಳೆ ಯೋಚನೆ ಮಾಡ್ತಾ ಇದ್ದಾನಾ, ಅಥವಾ ಕೆಟ್ಟ ಯೋಚನೆ ಮಾಡ್ತಾ ಇದ್ದಾನಾ, ಅಥವಾ ಯಾರಿಗಾದರೂ ಮೋಸ ಮಾಡಬೇಕು ಎನ್ನುವಂಥ ಯೋಚನೆದಲ್ಲಿದ್ದಾನಾ, ಎಂಥ ಯೋಚನೆದಲ್ಲಿ ಇದ್ದಾನೆ ಎಂದು ಆ ದೇವರು ಪರಿಶೋಧನೆ ಮಾಡ್ತಾ ಇದ್ದಾನೆ. ಯಾರನ್ನ? ಟೋಟಲ್ ಭೂಲೋಕದಲ್ಲಿದ್ದಂಥ ಸರ್ವಮಾನವರನ್ನು, ಯಾರನ್ನು ಬಿಡಲ್ಲ ದೇವರು. ಎಲ್ಲರನ್ನು ಪರಿಶೋಧನೆ ಮಾಡುವಂಥ ದೇವರೇ ತಂದೆಯಾಗಿರುವಂಥ ದೇವರು. ನಾನು ಕೂತುಕೊಳ್ಳುವುದು, ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು, ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತೀ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದು ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಇಂಥ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ.
ಅದು ಉನ್ನತವಾದದ್ದು ನನಗೆ ನಿಲುಕುವುದಿಲ್ಲ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೆನೆಂದರೆ ಅಲ್ಲಿಯೂ ನೀನಿರುತ್ತಿ. ಅರುಣ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟ ಕಡೆಯಲ್ಲಿ ವಾಸ ಮಾಡುವೆನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು. ಅಂದರೆ ಒಬ್ಬ ಒಡೆಯನು 40 ವರ್ಷ ಪರಿಪಾಲನೆ ಮಾಡಿರುವಂಥ ಶ್ರೇಷ್ಠ ಒಡೆಯನು, ಯುದ್ಧ ಶೂರನು, ಆತನು ದೇವರನ್ನ ಅರ್ಥ ಮಾಡಿಕೊಂಡು ಆ ತಂದೆಯಾದ ದೇವರನ್ನು ಉನ್ನತವಾಗಿ ಪರಿಚಯ ಮಾಡಿದ್ದಾನೆ. ಇವರು ಯಾವ ರೀತಿ ಪರಿಚಯ ಮಾಡಿದ್ದಾರೆ ಒಂದು ಸರಿ ನೋಡಿ. ಅದೇ ಪ್ರಕಾರ ಕ್ರಿಸ್ತ ಪೂರ್ವದಲ್ಲಿ ನೋಡುವಾಗ ದೇವರನ್ನ ನಂಬಿದ್ದಾರಂತೆ. ಯಾರು ನಂಬಿದ್ದಾರೆ? ಆನೋಕನು ದೇವರನ್ನ ನಂಬಿ ದೇವರು ಮೆಚ್ಚುವಂಥ ರೀತಿಯಲ್ಲಿ ಆತನು ನಡ್ಕೊಂಡಿದ್ದಾನಂತೆ. ಆನೋಕನು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನವನ್ನು ನೋಡಿ. 5ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 5ನೇ ವಚನ. ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದುದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದಾನೆಂದು ಸಾಕ್ಷಿ ಉಂಟು. ದೇವರಿಗೆ ಮೆಚ್ಚುಗೆಯಾದವನಾಗಿದ್ದಾನೆಂದು ಸಾಕ್ಷಿ ಉಂಟು. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಕ್ರಿಸ್ತ ಪೂರ್ವದಲ್ಲಿ ಪ್ರಾರಂಭದಲ್ಲಿದ್ದಂಥ ಆದಿಮಾನವರ ಕಾಲದಲ್ಲಿ ದೇವರ ಬಗ್ಗೆ ಹೇಳೋರಿಲ್ಲ, ದೇವರ ಬಗ್ಗೆ ಮಾತನಾಡೋರಿಲ್ಲ. ಈ ಕಾಲದಲ್ಲಿ ಇದ್ದ ಹಾಗೆ ಸಭೆಗಳು ಕೂಟಗಳು ನಡೀತಾ ಇಲ್ಲ. ಅಲ್ಲಿ ಇಲ್ಲದ ದಿನಗಳಲ್ಲಿ ದೇವರನ್ನು ನಂಬಿಕೊಂಡು ದೇವರು ಮೆಚ್ಚುವಂಥ ರೀತಿಯಲ್ಲಿ ಆ ಮನುಷ್ಯನು ಬದುಕಿದ್ದಾನೆ. ದೇವರ ಕಣ್ಣಿಗೆ ಕಾಣಲ್ಲ, ಆತನಿದ್ದಾನೆ. ದೇವರ ಶಕ್ತಿ ಸ್ವರೂಪನು, ಆತನು ನಮ್ಮನೆ ಎತ್ತಿದ್ದಾನೆ. ಆತನ ಮೂಲಕ ನಮಗೆ ಜೀವಿತ ಬಂದಿದೆ. ಆತನ ಮೂಲಕ ಲೋಕ, ಆತನ ಮೂಲಕ ಜಗತ್ತು ಅಂತೇಳಿ ಅವರೆಲ್ಲರೂ ಕೂಡ ನಂಬಿಕೊಂಡಿರುವುದರಿಂದ, ಅಂದರೆ ದೇವರು ಇದ್ದಾರೆಂದು ನಂಬಿಕೊಂಡಿರುವುದರಿಂದ ಆ ನಂಬಿಕೆ ಕೂಡ ಶ್ರೇಷ್ಠವಾದಂಥ ನಂಬಿಕೆ. ಅಂಥ ನಂಬಿಕೆ ಇರುವುದರಿಂದ ಅವರನ್ನು ದೇವರು ಮೆಚ್ಚಿದ್ದಾರೆ ಪ್ರಿಯರೇ. ಅದೇ ಪ್ರಕಾರ ನೋಹಾನನನ್ನು, ಅದೇ ಪ್ರಕಾರ ಅಬ್ರಹಾಮನ ವಿಷಯದಲ್ಲಿ ನೋಡುವಾಗ ಒಂದು ಕಾಲದಲ್ಲಿ ವಿಗ್ರಹಾರಾಧಿಕನು, ಒಂದು ಕಾಲದಲ್ಲಿ ಎಲ್ಲಿದ್ದಾನೆ, ಯಾವ ಕೆಲಸದಲ್ಲಿ, ಯಾವ ಆರಾಧನೆಯಲ್ಲಿದ್ದಾನಂತ ನೋಡುವಾಗ ವಿಗ್ರಹಾರಾಧಿಕನು. ಹುಟ್ಟಿನಂದಿನಿಂದ ತಂದೆ ತಾಯಿಗಳು ದೇವರನ್ನು ತಿಳ್ಕೊಂಡವರು ಅಲ್ಲ. ಹುಟ್ಟಿದಂದಿನಿಂದಲೂ ಕೂಡ ಅಬ್ರಹಾಮನ ತಂದೆ ತಾಯಿಗಳು ದೇವರನ್ನು ತಿಳ್ಕೊಂಡವರಲ್ಲ, ಅವರು ವಿಗ್ರಹಾರಾಧಿಕರು. ಯಾವ ಪ್ರಾಂತದಲ್ಲಿ ಇದ್ದವರು ಅಂತ ನೋಡುವಾಗ ಅದೇ ಮೆಸಪಟೋಮಿಯಾ, ಈ ಒಂದು ಪ್ರಾಂತದಲ್ಲಿ ಇದ್ದಂಥ ಜನರು ಅವರು. ಅಂಥ ಜನರ ಮಧ್ಯದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಅಬ್ರಹಾಮನನ್ನು ದೇವರು ಕರೆದಾಗ ಒಂದೇ ಒಂದು ಮಾತಿಗೆ ವಿಧೇನಾಗಿ ನಂಬಿ ಹೊರಡುತ್ತಾನೆ ಪ್ರಿಯ. ಒಂದು ಸಾರಿ ಯೆಹೋಶುವನ ಗ್ರಂಥ 24ನೇ ಅಧ್ಯಾಯವನ್ನು ನೋಡೋಣ. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 2ನೇ ವಚನವನ್ನು ನೋಡಿ. ಯೆಹೋಶುವನು ಅವರೆಲ್ಲರಿಗೆ, ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಹಾಂ, ನಾಹೋರ್ ಎಂಬುವರ ತಂದೆಯಾದ ತೆರಹ ಮೊದಲಾದ ನಿಮ್ಮ ಮೂಲ ಪುರುಷರು ಪೂರ್ವದಲ್ಲಿ ಯೂಫ್ರಟಿಸ್ ಹೊಳೆಯ ಆಚೆಯಲ್ಲಿದ್ದು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು. ಯಾರ್ಯಾರು? ಅಬ್ರಹಾಮನಾಗಿರ್ಬೋದು, ಅಬ್ರಹಾಮನ ತಂದೆ ತಾಯಿಗಳಾಗಿರ್ಬೋದು, ಅಬ್ರಹಾಮನ ತಾತ ಮುತ್ತಾತರಾಗಿರ್ಬೋದು. ಯಾರನ್ನು ಪೂಜಿಸ್ತಾ ಇದ್ರು ಅಂತ ನೋಡುವಾಗ ಅನ್ಯ ದೇವತೆಗಳನ್ನು ಪೂಜಿಸ್ತಾ ಇದ್ರು. ನಿಮ್ರೋದನು ಇದ್ದಾನಲ್ಲ, ಕ್ರಿಸ್ತ ಪೂರ್ವದಲ್ಲಿ ನಿಮ್ರೋದನು ಭೂಲೋಕದಲ್ಲಿ, ಅಂದರೆ ಮೊದಲನೇ ಅರಸನಾಗಿರ್ತಾನೆ. ಆ ಮೊದಲನೇ ಅರಸನಾಗಿರುವಂಥ ಆ ನಿಮ್ರೋದನು
ಏನ್ರಿ ಒಂದು ಉನ್ನತವಾಗಿ, ಅಂದರೆ ತಾನು ದೇವರೊಂದು ಹೇಳಿಕೊಂಡು ತನ್ನ ಹೆಂಡತಿ ಕೂಡ ದೇವರೊಂದು ಹೇಳಿಕೊಂಡು ಆ ರೀತಿ ಜನರ ಮಧ್ಯದಲ್ಲಿ ಪರಿಚಯ ಮಾಡಿಕೊಂಡಿರ್ತಾರೆ. ಪರಿಚಯ ಮಾಡಿಕೊಂಡ ನಂತರ ಅವರ ಒಂದು ವಿಗ್ರಹವನ್ನು ಮಾಡಿಕೊಂಡು ಆನಂತರ ಅನೇಕ ದೇವತೆಗಳಂದರೆ ಉಂಟು ಮಾಡಿರುವಂಥ ಸೃಷ್ಟಿಕರ್ತನಾದಂಥ ಸರ್ವೇಶ್ವರನ ಬಿಟ್ಟು ಈ ಪ್ರಕೃತಿಯಲ್ಲಿ ಇರುವಂಥ ಗಿಡಗಳನ್ನು, ಮರಗಳನ್ನು, ಆನಂತರ ಗಾಳಿಯನ್ನು, ಆನಂತರ ಸೂರ್ಯನನ್ನು, ಚಂದ್ರನನ್ನು, ಭೂಮಿಯನ್ನು ಇವು ದೇವರುಗಳಂತೇಳಿ ಪೂಜೆ ಮಾಡ್ತಾ ಇದ್ದರಂತೆ ಆಗಿನ ಕಾಲದಲ್ಲಿ. ಅದೇ ಪ್ರಕಾರ ಅಬ್ರಹಾಮನು ಕೂಡ. ಆದರೆ ಅಬ್ರಹಾಮನಲ್ಲಿ ದೇವರ ಆಲೋಚನೆ ಇದೆ. ಇವೆಲ್ಲ ಉಂಟು ಮಾಡಿರುವಂಥ ದೇವರಿದ್ದಾರಲ್ಲ ನೋಡೋಣ ಅಂದರೆ ಈ ಸೂರ್ಯನನ್ನು, ಚಂದ್ರನನ್ನು, ಆನಂತರ ಈ ಜಗತ್ತನ್ನು ಉಂಟು ಮಾಡಿರುವಂಥ ದೇವರಿದ್ದಾರೆ, ಆ ದೇವರು ಯಾರು ಎನ್ನುವಂಥದ್ದು ಬೇಕು ಅಂತ ಆಲೋಚನೆ ಏನ್ರಿ. ಸ್ವರ ಬಂದ ತಕ್ಷಣ ಒಂದೇ ಒಂದು ಮಾತಿನಲ್ಲಿ, ಅಬ್ರಹಾಮನೇ ನಿನ್ನ ಬಂಧು ಬಳಗವನ್ನು, ನಿನ್ನ ಊರನ್ನು ಎಲ್ಲ ಬಿಟ್ಟು ಹೊರಟು ಹೋಗುವಂಥ, ನಾನು ತೋರಿಸುವಂಥ ದೇಶಕ್ಕೆ ಅಂದಾಗ ಒಂದೇ ಒಂದು ಮಾತಿಗೆ ಒಳಪಟ್ಟು ವಿಧೇಯನಾಗಿ ದೇವರ ಸ್ವರ ಅಂತ ಹೇಳಿ, ದೇವರ ಮೂಲಕ ಬಂದಿರುವಂಥ ಕರೆ ಅಂತ ಹೇಳಿ ಹೊರಡ್ತಾನೆ. ಪ್ರಿಯರ ದೇವರು ಎಲ್ಲಿಗೆ ಹೋಗಬೇಕು, ಯಾವ ಪ್ರಾಂತಕ್ಕೆ ಹೋಗಬೇಕು ಅಂತ ತಿಳಿಯದೆ ಹೊರಟೋಗ್ತಾನೆ. ಒಂದು ಸರಿ ನೋಡಿ ಆತನ ನಂಬಿಕೆ. ಈಗಿನ ಕಾಲದಲ್ಲಿ ದೇವರನ್ನ ತಿಳ್ಕೊಳ್ರಿ, ದೇವರನ್ನ ಅರ್ಥ ಮಾಡ್ಕೊಳ್ರಿ ಅಂತ ಬೋಧಕರು ಹೇಳ್ತಾರೆ. ಆ ಬೋಧಕರು ಹೇಳಿದ ಮೇಲೆ ವಚನಗಳನ್ನು ತೋರಿಸ್ತಾರೆ, ವಾಕ್ಯಗಳನ್ನು ತೋರಿಸ್ತಾರೆ. ನೋಡಿ ಈ ಕಾಲದಲ್ಲಿ ಈ ಥರ ಬರೆಯಲ್ಪಟ್ಟಿದೆ, ಇವಾಗ ಈ ಕಡೆ ಬರೆಯಲ್ಪಟ್ಟಿದೆ, ಇದು ಮೋಶೆ ಮೂಲಕ ಬರೆಯಲ್ಪಟ್ಟಿತು, ಇದು ದಾವಿದನ ಮೂಲಕ ಹೇಳಲ್ಪಟ್ಟಿದೆ, ಇದು ಯೆಶಾಯನ ಮೂಲಕ ಹೇಳಲ್ಪಟ್ಟಿದೆ, ದೇವರ ಬಗ್ಗೆ ಬರೆಯಲ್ಪಟ್ಟಿದ್ದಾರೆ. ನೋಡಿ ಬೈಬಲ್ ಗ್ರಂಥ ಇಷ್ಟೊಂದು ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಇದು ಪ್ರಪಂಚದಲ್ಲಿ ನಂಬರ್ 1 ಗ್ರಂಥ, ಅದ್ಭುತವಾದಂಥ ಗ್ರಂಥ, ಶ್ರೇಷ್ಠವಾದಂಥ ಗ್ರಂಥ, ಮಹಾಜ್ಞಾನ ಇದೆ, ತಿಳ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ, ದೇವ್ರಿಗೋಸ್ಕರ ಬದುಕ್ರಿ, ದೇವ್ರನ್ನ ನಂಬ್ರಿ. ಅಂದರೆ ಈಗಿನ ಕಾಲದಲ್ಲಿ ನಂಬೋರು ಯಾರಿದ್ದಾರೆ? ನಂಬಿದರೆ ಏನು ಕೊಡ್ತೀರಪ್ಪ? ನಾವು ನಂಬ್ತೀವಿ, ನಂಬಿದರೆ ಏನು ಕೊಡ್ತೀವಿ? ನಿನ್ನಂಥ ನಂಬಿಕೆ ಉಳ್ಳವನು ದೇವ್ರಿಗೆ ಬೇಕಾ? ಲೋಕನೇ ಕೊಟ್ಟಿದ್ದಾನೆ ದೇವ್ರಂತ ನಂಬಬೇಕು ನೀನು, ಜಗತ್ತನ್ನೇ ಕೊಟ್ಟಿದ್ದಾರೆ ದೇವ್ರಂತ ನಂಬಬೇಕು ನೀವು. ಜಗತ್ತು ಮಾತ್ರವಲ್ಲ, ಈ ದೇಹವನ್ನು ಅವರು ಕೊಟ್ಟಿದ್ದಾರೆ, ಈ ದೇಹದಲ್ಲಿ ಆತ್ಮನು ಅವರು ಕೊಟ್ಟಿದ್ದಾರೆ, ಮಾತನಾಡುವಂಥ ಸ್ವರವನ್ನು ಅವರು ಕೊಟ್ಟಿದ್ದಾರೆ, ಜ್ಞಾನವನ್ನು ಅವರು ಕೊಟ್ಟಿದ್ದಾರೆ, ಮನಸ್ಸನ್ನು ಅವರೇ ಕೊಟ್ಟಿದ್ದಾರೆ ಅಂತೇಳಿ ನಂಬಿ ಆತನನ್ನು ತಿಳ್ಕೊಂಡು ಭಯಭಕ್ತಿಯಿಂದ ಬದುಕಬೇಕಪ್ಪ. ನಂಬಿದರೆ ಏನು ಕೊಡ್ತೀರಾ? ನಿನ್ನ ನಂಬಿಕೆ ಯಾರಿಗೆ ಬೇಕು? ದೇವರಂತಾನೆ, ನೀನು ಬೇಡ. ನಂಬಿದರೆ ಏನು ಕೊಡ್ತೀರಾ ಅನ್ನೋನು ಬಂದರೆ ನಿನ್ನ ಸೈಡ್ ಆಗಪ್ಪ ಅಂತಾನೆ. ಟೋಟಲ್ ಪ್ರಪಂಚದಲ್ಲಿ ಅವರೇ ಇದ್ದಾರೆ, ತುಂಬಿಕೊಂಡಿದ್ದಾರೆ. ನಾವು ಕೂಡ ಆ ರೀತಿ ಇದ್ದೀವ? ಆ ರೀತಿ ಇದ್ದರೆ ಸರಿ ಮಾಡ್ಕೋಬೇಕು. ದೇವರು ಕಣ್ಣಿಗೆ ಕಾಣಲ್ಲ, ಆ ದೇವರು ಇದ್ದಾರೆ, ಆ ದೇವರು ನಮ್ಮ ತಂದೆ, ಆ ದೇವರು ಜಗತ್ತನ್ನು ಉಂಟು ಮಾಡಿದ್ದಾರೆ, ಆತನು ಮಹಾಶಕ್ತನೇ ಎಂದು ನಂಬಿ ಬದುಕಬೇಕಾಗುತ್ತೆ. ಪ್ರಿಯರ ದೇವ್ರ ಮಕ್ಕಳು, ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 15ನೇ ವಚನವನ್ನು ನೋಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 15ನೇ ವಚನ. ನೀನು ತೆಗೆದುಕೊಳ್ಳುವ ಆಹಾರದಿಂದ ನಿನ್ನ ಸಹೋದರನ ಮನಸ್ಸಿಗೆ ನೋವಾದರೆ ನೀನು ಪ್ರೀತಿಗೆ ತಕ್ಕಂತೆ ಇನ್ನೂ ನಡೆಯುವವನಲ್ಲ. ಯಾವನಿಗೋಸ್ಕರ ಕ್ರಿಸ್ತನು ಪ್ರಾಣ ಕೊಟ್ಟನೋ ಅವನನ್ನು ನಿನಗೆ ಇಷ್ಟವಾದ ಆಹಾರದ ನಿಮಿತ್ತ ಕೆಡಿಸಬಾರದು. ನಿಮಗಿರುವ ಮೇಲು ದೂಷಣೆಗೆ ಆಸ್ಪದವಾಗಬಾರದು. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವೂ ಪವಿತ್ರಾತ್ಮದಿಂದ ಉಂಟಾಗುವ ಆನಂದವೂ ಆಗಿದೆ. ಈ ಪ್ರಕಾರವಾಗಿ ಕ್ರಿಸ್ತನ ಸೇವೆಯನ್ನು ಮಾಡುವವನು ದೇವರಿಗೆ ಮೆಚ್ಚುಗೆಯಾದವನಾಗಿಯೂ ಮನುಷ್ಯರಿಗೆ ಸಂಭಾವಿತನಾಗಿಯೂ ಇರುವನಷ್ಟೇ. ಅಂದರೆ ದೇವರಿಗೆ ಮೆಚ್ಚುಗೆಯಾದವನು ಏನು ಮಾಡ್ತಾನಂತ ನೋಡುವಾಗ ತಿನ್ನುವಂಥ ವಿಷಯದಲ್ಲಿ ಪದೇ ಪದೇ ಮಾತಾಡೋದಿಲ್ಲ. ತುಂಬ ಜನ ಏನು ಮಾಡ್ತಾರಂತ ನೋಡುವಾಗ ಕಾರ್ಯಕ್ರಮಗಳನ್ನು ಏರ್ಪಾಟ್ ಮಾಡಿದಾಗ ಎಷ್ಟೆಲ್ಲ ವಾಕ್ಯಗಳು ಹೇಳಿದಾಗ ಕೊನೆಯದಾಗಿ ಇವರು ಬುದ್ಧಿ ಎಲ್ಲಿ ತೋರಿಸ್ತಾರಂದರೆ ಈ ಊಟ ಮಾಡುವಂಥ ಪದಾರ್ಥದಲ್ಲಿ ತೋರಿಸುವಂಥದ್ದು. ಊಟದಲ್ಲಿ ಕೆಲವರು ಇರ್ತಾರೆ, ಏನು ಮಾಡ್ತಾರಂದರೆ ಊಟ ಮಾಡುವಂಥ ಇದರಲ್ಲಿ ಗಲಾಟೆಗೆ ಯಾವಾಗಪ್ಪ ಅಂತಂದು ನೋಡುವಾಗ ನಾನು ಒಂದು ಸರಿ ಅನುಭವಿಸಿದ್ದೀನಿ. ಹೇಗಂತ ನೋಡುವಾಗ
2007ರಲ್ಲಿ ಒಂದು ಅದ್ಭುತವಾದಂಥ ಮೀಟಿಂಗ್ ಏರ್ಪಾటు ಮಾಡಿದೆ. 7ರಲ್ಲೋ 8ರಲ್ಲೋ ಎಲ್ಲಿ ಸುನಿಲ್ ಕುಮಾರ್ ಅಂತ ಇರ್ತಾರೆ, ಮಿಸ್ಬಾ ತೆಲುಗು ಚರ್ಚ್ನಲ್ಲಿ ಒಂದು ಅದ್ಭುತವಾದಂಥ ಮೀಟಿಂಗ್ ಏರ್ಪಾటు ಮಾಡಿದ್ದೆ. ಆನಂತರ ಜೈಶಾಲಿರವರನ್ನು ಬೆಂಗಳೂರು ಪಟ್ಟಣಕ್ಕೆ ಕರೆಸಬೇಕು ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ಎಲ್ಲರನ್ನ ಕರೆಸಿದ್ದೀವಿ. ಕರೆಸಿದ ಮೇಲೆ ಮುಖ್ಯ ವಾಕ್ಯೋಪದೇಶಕರು ಬಂದು ಯಾರಪ್ಪ ಸುನಿಲ್ ಕುಮಾರ್ನ ಕರೆಸಿದ್ವಿ. ಕರೆಸಿದಾಗ ಎಲ್ಲರೂ ಬಂದರು, ಅದ್ಭುತವಾಗಿ ಮೀಟಿಂಗ್ ನಡೀತು. ವಾಕ್ಯ ನೋಡಿದ್ರೆ ಅದ್ಭುತವಾಗಿ ಹೇಳಿದ್ರು. ಅಲ್ಲಿ ಊಟದ ವಿಷಯದಲ್ಲಿ ಏನಾಯ್ತಪ್ಪ ಅಂತ ನೋಡುವಾಗ, ನಾನು 300 ಜನಕ್ಕೆ ಊಟಕ್ಕೆ ಆರ್ಡ್ರ್ ಕೊಟ್ಟರೆ ಅವನೇನು ಮಾಡಿದ್ದಾನೆ, ಅಡುಗೆ ರೆಡಿ ಮಾಡ್ಕೊಂಡು ಬರಬೇಕಲ್ಲ, ಅವನೇನು ಮಾಡಿದ್ದಾನೆ ಅಂತ ನೋಡುವಾಗ ಕಡಿಮೆ ಕ್ವಾಂಟಿಟಿ ತೊಗೊಂಡು ಬಂದು ಕಡಿಮೆ ತೊಗೊಂಡು ಬಂದಿದ್ದಾನೆ. ಇದು ನೋಡುವಾಗ ಆಲ್ರೆಡಿ 150-200 ಜನಕ್ಕೆ ಬಳಸ್ಬಿಟ್ಟಿದ್ದಾನೆ, ಖಾಲಿ ಆಯಿತು. ಇವಾಗ ಊಟ ಇಲ್ಲ, ಸ್ವಲ್ಪ ಉಳ್ಕೊಂಡಿದೆ. ಈ ಸ್ವಲ್ಪ ಉಳ್ಕೊಂಡಾಗ ನನಗೂ ನೀವು ಕ್ಯೂವಲ್ಲಿ ಪ್ರಿಯರೇ, ನಾನು ಹೇಳ್ತಾ ಇದ್ದೀನಿ, ಅಣ್ಣ ಒಂದು ಅರ್ಧ ಗಂಟೆ ಟೈಮ್ ಕೊಡ್ರಿ, ಬರುತ್ತೆ, ಅರ್ಧ ಗಂಟೆ ಅಷ್ಟೇ ಅಂತ ಏನು ಹೇಳಿದ್ರು ಕೂಡ ನಾನು ಬಾಯಿ ಬಡ್ಕೊಳ್ತಾ ಇದ್ದೀನಿ. ಆ ಊಟದ